ತೋರ್ಸ್ಬಿಡ್ತಿಲ್ಲ ಬುದ್ಧಿನ. ನಾನು ಸುಮ್ಮನೆ ಯಾರ ಮಾಡಿದ್ರಷ್ಟೇ ನಾನು ಮಾಡಿದ್ರಲ್ಲ ಯಾರ ಮಾಡಿದ್ರು. ಎಸ್ ಅಮೂಲ್ಯ ಅವರೇ, ಮೋರ್ ದನ್ ಹಾಫ್ ಅನ್ ಅವರ್ ಕ್ಯೂ ಅಲ್ಲಿ ನಿಂತು ನಿಮ್ಮ ಹಕ್ಕನ್ನ ಚಲಾಯಿಸಿದ್ರಿ, ಏನಿಸ್ತು? ತುಂಬಾ ಖುಷಿ ಆಯ್ತು. ಯೂಶಲಿ ಅಂದ್ರೆ ಇದೇ ಸ್ಕೂಲಲ್ಲಿ ಪ್ರತಿಯೊಂದು ಓಟು ಮಾಡ್ತಾ ಇರೋದು ನಾನು. ಆ್ಯಂಡ್ ಬೆಳಗ್ಗೆನೆ ಇಷ್ಟು ಜನ ನೋಡಿ ನನಗಂತೂ ಆ್ಯಕ್ಚುಲಿ ಇಷ್ಟು ಜನ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಷ್ಟು ಜನ ನೋಡಿ ನನಗೆ ಬಹಳ ಖುಷಿ ಆಯಿತು. ಈ ಸತಿ 100% ವೋಟಿಂಗ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಬೇಸಿಗೆ ಅಲ್ವಾ, ಬಿಸಿಲು ಜಾಸ್ತಿ ಅಂತ ಹೇಳ್ಬಿಟ್ಟು ಮೋಸ್ಟ್ಲಿ ಬೆಳಗ್ಗೆನೆ ಇಷ್ಟು ಜನ ಬಂದಿದ್ದಾರೆ, ಕ್ಯೂ ಇದ್ದಾರೆ ಅನ್ಸುತ್ತಲ್ವಾ? ತುಂಬಾ ಕ್ಯೂ ಇದ್ದಾರೆ. ಆಕ್ಚುಲಿ ನಾನು ಇನ್ನೂ ಲೇಟ್ ಆಗ್ತಾ ಇತ್ತು, ನನ್ನ ಮಕ್ಳು ಇಬ್ಬರೇ ಎದ್ದಿದ್ದಾರೆ ಅಂದ್ಬಿಟ್ಟು ಅಲ್ಲಿ ಮುಂದೆ ಎಲ್ಲ ಸೀನಿಯರ್ ಸಿಟಿಸನ್ಸ್ ಇದ್ರು. ಆದ್ರೂ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಮುಂದೆ ಹೋದೆ, ವೋಟ್ ಮಾಡಿ ಬಂದೆ. ಈ ಸತಿ ತುಂಬಾ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಯೂತ್ಸ್ ಸ್ವಲ್ಪ ಹಿಂದೆ ಆಗ್ತಿದ್ದಾರೆ ವೋಟಿಂಗ್ಗೆ. ಇಲ್ಲ, ಬರ್ತಾರೆ, ಇನ್ನು ಬೆಳಗ್ಗೆ ಅಲ್ವಾ, ಸೊ ಎವ್ರಿಬಡಿ ವಿಲ್ ಕಮ್. ಅಂದ್ರೆ ಇವಾಗಲೇ ನಾನೇ ಆಕ್ಚುಲಿ ಲೇಟಾಗಿ ಬರಬೇಕಿತ್ತು ಅಂತ ಅನಿಸ್ತು. ಎಲ್ಲ ಮಕ್ಕಳದೆಲ್ಲ ಮುಗಿಸ್ಬಿಟ್ಟು ಬರ್ಬೇಕಂತ ಅನಿಸ್ತು. ಡೆಫಿನೆಟ್ಲಿ ದೇವೆ. ಆಸ್ ಅ ಸೆಲೆಬ್ರಿಟಿ ಆಗಿ ವೋಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀರಾ ವೋಟ್ ಹಾಕ್ದೇ ಇರೋರಿಗೆ? ಡೆಫಿನೆಟ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾನು ಅದೇ ಅಂತ ಇದ್ದೆ, ನಿಮ್ಗೆ ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ ನಮ್ಮ ಹಕ್ಕನ್ನ ನಾವು ಚಲಾಯಿಸಲೇಬೇಕು. ನಿಮ್ಗೆ ಯಾರು ಇಷ್ಟ ಇರಲಿ ಯಾರು ಇಷ್ಟ ಇಲ್ಲದೆ ಇರಲಿ ಅಟ್ಲೀಸ್ಟ್ ಒಂದು ವೋಟ್ ನಿಮ್ದಂತ ಯಾವತ್ತೂ ವೇಸ್ಟ್ ಆಗಬಾರ್ದು. ನೋಟಾಗಾದ್ರೂ ನಿಮಗೆ ವೋಟ್ ಇದ್ದೇ ಇರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಕೆಲವೊಮ್ಮೆ ಇವಾಗ ನಾನೇ ನಮ್ಮಮ್ಮ ಹತ್ರ ಅಯ್ಯೋ ಎಲ್ಲಿ ಮನೆ ಕೆಲಸ ನೋಡ್ತೀನಿ, ಆದರೆ ಹಂಗೆಲ್ಲ ವೇಸ್ಟ್ ಮಾಡಬೇಡಮ್ಮ, ಹೋಗಿ ವೋಟ್ ಮಾಡಿ ಅಂತ ಅಂದೆ. ಸೊ ಇಟ್ ಇಸ್ ಲೈಕ್ ದಟ್. ನನಗೆ ಯಾರ್ಯಾರು ಸಿಗ್ತಾರೆ, ಈಗ ನನ್ನ ಫ್ರೆಂಡು ನೆನ್ನೆ ಅದನ್ನೇ ಅಂತ ಇರಲಿ. ಸೊ ಶಿ ವಾಸ್ ನಾಟ್ ಹ್ಯಾಪಿ ವಿತ್ ಇವರು. ಸೊ ನಾನು ನೀನು ವೇಸ್ಟ್ ಮಾಡಬೇಡಮ್ಮ, ಹೋಗಿ ನೋಟಾಗಾದ್ರೂ ವೋಟ್ ಮಾಡಿ ಅಂತ. 2014-19 ನೋಡಿದ್ರೆ 55 ದಾಟಿಲ್ಲ ಬೆಂಗಳೂರು ವೋಟಿಂಗ್. ಸೊ ಬೆಂಗಳೂರಂತ ವಿದ್ಯಾವಂತರಿರೋ ಅಂತ ಕಡೆನೆ ವೋಟಿಂಗ್ ಕಡಿಮೆ ಆಗ್ತಿದೆ. ಸೊ ವೋಟಿಂಗ್ ಜಾಸ್ತಿ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಏನ್ ಆಗ್ಬೇಕಾಗಿದೆ? ವೋಟಿಂಗ್ ಐ ಥಿಂಕ್ ಈ ಸತಿ ತುಂಬಾ ಆಗತ್ತೆ ಅಂತ ಅನ್ಕೊಂಡಿದೀನಿ ನಾನು. ಯಾಕಂದ್ರೆ ಇಷ್ಟು ನಾನು ಯಾವತ್ತೂ ವೇಟ್ ಮಾಡಿರ್ಲಿಲ್ಲ. ಈ ಸತಿ ತುಂಬಾ ಚೆನ್ನಾಗಿ ಆಗತ್ತೆ ಅಂತ ಅನ್ಕೊಂಡಿದೀನಿ. ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.